ಈಗ ನಿಮ್ಮೊಂದಿಗೆ ಬೆಂಗಳೂರಿನಿಂದ ಆಗಮಿಸಿದಂಥ ದಲಿತ ಮೈನಾರಿಟಿ ಸೇನೆಯ ರಾಜ್ಯಾಧ್ಯಕ್ಷ ಅಂತ ಹಾಗೂ ಆತ್ಮೀಯ ಅಣ್ಣನಾದಂಥ ಎ.ಜೆ. ಖಾನ್ ಸರ್ ಅವರು ಮಾತನಾಡ್ತಾರೆ. ಶ್ರಾಹ್ಲಿ ಸದ್ರಿ ವಯಸ್ಸಿರ್ಲಿ ಅಮ್ರಿ ವಾಹ್ಲು ಲೊಗ್ದತಂ ಲಿಸಾನಿ ಯಫ್ಕಹು ಕೌಲಿ. ನಮಗೆ ಮಾರ್ಗದರ್ಶಕರಾದ ತಥಾಗತ ಗೌತಮ ಬುದ್ಧ, ಜಗಜ್ಯೋತಿ ಬಸವಣ್ಣ, ಸ್ವಾಭಿಮಾನಿ ಹಜರತ್ ಟಿಪ್ಪು ಸುಲ್ತಾನ್ ಹಾಗೂ ವಿಶ್ವರತ್ನ ಪುಸ್ತಕ ಪ್ರೇಮಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸ್ಮರಿಸುತ್ತಾ, ಈಗಾಗಲೇ ನಮ್ಮ ಮಾರ್ಗದರ್ಶಕರು ದಿನನಿತ್ಯ ಚಳವಳಿ ಹೋರಾಟ, ಬೇರೆಯವರಿಗೆ ದೌರ್ಜನ್ಯ ಆದಾಗ ಆ ಶೋಷಿತರ ಧ್ವನಿ ಇಲ್ಲದಿರುವಂತಹ ಸಮುದಾಯದ ಪರವಾಗಿ ಧ್ವನಿ ಎತ್ತುವಂತಹ ಸ್ವಾಮಿಗಳು ಅಂದ್ರೆ ಅವರಿಗೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜಾಗದಲ್ಲಿ ವಿಚಾರವಾದಿಗಳು ಹೇಳ್ತಾರೆ ಸಂವಿಧಾನ ಸ್ವಾಮಿ ಅಂತ ಸಂವಿಧಾನ ಸ್ವಾಮಿಯ ಮಧ್ಯ ನಮಗ್ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಅಂದ್ರೆ ಅದು ತಾವು ಎಲ್ಲೋ ಒಂದು ಕಡೆ ನಮ್ಮ ಚಳುವಳಿಯನ್ನು ಕೂಡ ಎಲ್ಲೋ ಒಂದು ಕಡೆ ಗುರುತಿಸ್ತಾ ಇದ್ದಾರೆ ಅಂತಕ್ಕಂಥ ಲೆಕ್ಕ. ಅದರ ಜೊತೆಯಲ್ಲಿ ಮತ್ತೊಬ್ರು ಸಿದ್ದಬಸವ ಕಬೀರ ಮಹಾಸ್ವಾಮಿಗಳು ಇಂಥದ್ದೇ ಬೆಂಗಳೂರು ನಗರದಲ್ಲಿ ದಲಿತ ಮತ್ತು ಮುಸಲ್ಮಾನರನ್ನ ಒಂದು ಕಡೆ 4,000-5,000 ಜನರನ್ನ ಸೇರಿಸಿ ಕಾರ್ಯಕ್ರಮ ಮಾಡಿದಾಗ ರಾತ್ರಿ 1:30 ತನಕನೂ ಜೊತೆ ಕೂತ್ಕೊಂಡು ಆ ಹೋರಾಟದಲ್ಲಿ ಆ ಕಾರ್ಯಕ್ರಮದಲ್ಲಿ ಜೊತೆಗಿದ್ದು ಸಂಪೂರ್ಣ ನಮಗೆ ಸಹಕಾರ ಕೊಟ್ಟಂತ ಸಿದ್ದಬಸವ ಕಬೀರ ಸ್ವಾಮಿ ಅವರ ಜೊತೆಯಲ್ಲೂ ಕೂಡ ನಾವು ಕೆಲಸ ಮಾಡಲಿಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ. मुख्यदागी मेन पॉइंट बनबिर्ती. बहुत सारे लोग मैं समझता हूं हिंदी नहीं समझे, शायद मोहसिन खान साहब को सुनने के लिए हजारों लोग जुड़ते थे. ಇಲ್ಲಿ ನಾನು ಕಾರ್ಯಕ್ರಮಕ್ಕೆ ಬಂದಿದ ತಕ್ಷಣ ಒಂದು ಏನು ಅಬ್ಸರ್ವ್ ಮಾಡಿದೆ ಅಂದ್ರೆ ಒಂದು 3-4 ಗಡ್ಡ ಇತ್ತು, ಕತ್ತಲ್ಲಿ ಬ್ಲೂ ಶಾಲ್ ಇತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಾಲ್. ನನಗೆ ಜೊತೆಗಿರೋರು ಒಬ್ರು ಪ್ರಶ್ನೆ ಮಾಡಿದ್ರು, ಸರ್ ಇಲ್ಲೂ ಕೂಡ ನೋಡಿ ಬಾಬಾ ಸಾಹೇಬರ ಶಾಲ್ ಹಾಕೊಂಡು ಮುಸಲ್ಮಾನರು ತಿರುಗಾಡ್ತಾರೆ ಅಂತ. ನಾನು ಅವರಿಗೆ ಅಲ್ಲಿ ಉತ್ತರ ಕೊಟ್ಟಿಲ್ಲ, ವೇದಿಕೆಯಲ್ಲೇ ಉತ್ತರ ಕೊಡಬೇಕು ಅಂತೇಳಿ ನಾನು ಇಲ್ಲಿ ಉತ್ತರ ಕೊಡ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗಲಿ, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗಲಿ, ಆ ಸಂದರ್ಭದಲ್ಲಿ ಏನು ಡಿಪ್ರೆಸ್ಡ್ ಕ್ಲಾಸಸ್ಗೆ ರಿಪ್ರೆಸೆಂಟೇಷನ್ ಅಂದ್ರೆ ರಿಸರ್ವೇಶನ್ ಅಂತೇಳಿ ಏನ್ ಹೇಳ್ತಾರೆ ಅಂದ್ರೆ ಆ ಪ್ರಾತಿನಿಧ್ಯ ಕೇಳುವ ಮೂಲಕ ಬಾಬಾ ಸಾಹೇಬರ ಚಳವಳಿ ಅಥವಾ ಕ್ವಶನ್ಗಳೇನಿತ್ತು ಆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಇದೇ ಮುಸ್ಲಿಂ ಸಮುದಾಯ ಎದ್ದು ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿರುವಂತದ್ದು ನಮ್ಮ ಇತಿಹಾಸ. ನಾವು ಅದು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಡೆ ನೋಡಿದ್ರೆ ಮಾತ್ರ ನಮಗೆ ಇತಿಹಾಸ ಗೊತ್ತಾಗಲ್ಲ. ನಾವೇನ್ ಇವತ್ತು ಈ ಚಳವಳಿನ ಈ ಮೂವ್ಮೆಂಟ್ ಅನ್ನ ತಗೊಂಡು ಬರ್ತಾ ಇದೀವಿ, ಅದಕ್ಕೊಂದು ಹೆಸರಿದೆ, ಅದು ಪೂಲೆ ಮೂವ್ಮೆಂಟ್ ಅಂತ. ಅದು ಎಲ್ರಿಗೂ ಗೊತ್ತಿದೆ ಬಹುಶಃ. ನಾವ್ಯಾರಿಗೆ ಮಹಾತ್ಮ ಅಂತೇಳಿ ಮಹಾತ್ಮ ಜ್ಯೋತಿಬಾ ಫೂಲೆರವರಿಗೆ ಅಷ್ಟೊಂದು ಗೌರವ ಸಲ್ಲಿಸ್ತವೋ ಅವರ ಜೊತೆಯಲ್ಲಿ ಉಸ್ಮಾನ್ ಶೇಖ್ ಅಂತವರು ಕೂಡ ಜೊತೆಗೆ ನಿಂತಿದ್ರು. ಇದು ನಮ್ಮ ಇತಿಹಾಸ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ, ಟಿಪ್ಪು ಜಯಂತ್ಯೋತ್ಸವಕ್ಕೆ ಒಂದು ಅರ್ಥ ಇರಬೇಕು. ನಮ್ಮ ತಾತ ಮುತ್ತಾತಂದಿರು ಮಾಡಿರುವಂತಹ ಕೆಲಸ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲೋ ಕಾರ್ಯಕ್ರಮದಲ್ಲಿ ನನ್ನ ಆಪ್ತ ಸ್ನೇಹಿತ ಮತ್ತು ನನ್ನ ರಕ್ತ ಸಹೋದರ ಭೀಮರಾವ್ ಸುಂಗಲ್ಕರ್ ಕಾಣ್ತಾ ಇಲ್ಲ, ಎಲ್ಲಿದ್ದಾರೆ? ಇಲ್ಲಿದ್ರೆ ದಯಮಾಡಿ ಕೈ ಎತ್ತಿ ಬನ್ನಿ, ಮುಂದೆ ಯಾಕೆ ದೂರ? ನಾವು ಇತಿಹಾಸ ಮರೆಯುವವರು ಇತಿಹಾಸ ಸೃಷ್ಟಿಸಲಾರರು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ, ಅವರ ಪ್ರತಿ ಮಾತಿಗೂ ಕೂಡ ನಾವಿವತ್ತು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ನಿಂತಿದ್ದೇವೆ. ಸಂವಿಧಾನ ಎಲ್ಲೋ ಒಂದು ಕಡೆ ಒಬ್ಬ ಎಲ್ಲೋ ನಿಂತ್ಕೊಂಡು ಹೇಳ್ತಾನೆ, ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ. ನಾವಿವತ್ತು ಮುಸಲ್ಮಾನರಾಗ್ಲಿ, ಕ್ರೈಸ್ತರಾಗ್ಲಿ, ಬೇರೆ ಯಾವುದೇ ಶೋಷಿತ ಸಮುದಾಯದವರಾಗ್ಲಿ, ನಾವಿಲ್ಲಿ ಉಸಿರಾಡ್ತಾ ಇದ್ದೀವಿ ಅಂದ್ರೆ, ನಾವಿಲ್ಲಿ ಅಜಾನ್ ಕೂಗ್ತಾ ಇದ್ದೀವಿ ಅಂದ್ರೆ, ನಾವಿಲ್ಲಿ ಚರ್ಚಲ್ಲಿ ಪ್ರೇಸ್ ದ ಲಾರ್ಡ್ ಹೇಳ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಸಂವಿಧಾನ. ಆ ಸಂವಿಧಾನ ನಮಗೆ ಅವಕಾಶ ಮಾಡಿಕೊಟ್ಟಿದೆ ಅಂತಕ್ಕಂಥದ್ದು ನಾವು ಗಮನದಲ್ಲಿ ಇಟ್ಕೋಬೇಕು. ಮುಸಲ್ಮಾನರಲ್ಲಿ ಏನಾಗ್ತದೋ ಎಲ್ಲದಕ್ಕೂ ಸೃಷ್ಟಿಕರ್ತನೆ ಮಾಡ್ತಾನೆ ಅಂತಕ್ಕಂಥದ್ದು ನಮ್ಮ ನಂಬಿಕೆ.
ಆದರೆ स्पष्टವಾಗಿ कुरान ಹೇಳುತ್ತೆ जो कौम खुद तब्दील होना नहीं चाहती मैं उस कौम को तब्दील नहीं करता. ये कुरान की आयत है. ಪ್ರವಾದಿ ಮೊಹಮ್ಮದ್ ರವರ ಜೀವನ ನಾವು ಚೆಕ್ ಮಾಡಿ ನೋಡಿದಾಗ ಎರಡು ಭಾಗದಲ್ಲಿ ಅವರ ಜೀವನ ಇದೆ. ಒಂದು ಮೆಕ್ಕಾದಲ್ಲಿ, ಒಂದು ಮದೀನಾದಲ್ಲಿ. ಅವರು ಮೆಕ್ಕಾದಲ್ಲಿದ್ದಾಗ ಅವರ ಜೀವನ ಅಲ್ಪಸಂಖ್ಯಾತರಾಗಿದ್ರು. ಮದೀನಾ ಶಿಫ್ಟ್ ಆದಾಗ ಮೆಜಾರಿಟಿಯಲ್ಲಿ ಕನ್ವರ್ಟ್ ಆಗಿ ಅಲ್ಲಿ ಮೆಜಾರಿಟಿ ಇತ್ತು, ಸರ್ಕಾರ ಅವ್ರದೇ ಇತ್ತು. ಆ ಮೆಜಾರಿಟಿಯಲ್ಲಿ ಇದ್ದಾಗ ನಾವು ಯಾವ ರೀತಿ ಜೀವನ ಮಾಡಬೇಕು, ಅಲ್ಪಸಂಖ್ಯಾತರಿದ್ದಾಗ ಯಾವ ರೀತಿ ಜೀವನ ಮಾಡಬೇಕು ಅಂತಕ್ಕಂಥದ್ದು ನಮಗೆ ಕುರಾನಿನ ಒಂದು ಶ್ಲೋಕದಲ್ಲಿ ಸಿಗ್ತದೆ. ಲಖದ್ ಕಾನ ಲಕುಂ ಫೀ ರಸೂಲುಲ್ಲಾಹಿ ಉಸ್ವತುನ್ ಹಸನ. ನಿಮಗೆ ರೋಲ್ ಮಾಡಲ್ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಅವರ ಜೀವನದ ಆಧಾರದ ಮೇಲೆ ನಾವು ಚೆಕ್ ಮಾಡಿ ನೋಡಿದ್ರೆ ಶೋಷಿತ ಅಥವಾ ಧ್ವನಿ ಇಲ್ಲದಿರುವಂತಹ ಸಮುದಾಯದ ಜೊತೆಗೆ ನಿಂತ್ಕೊಳ್ಳಿ ಅಂತಕ್ಕಂಥದ್ದು ಅವರ ಸಂದೇಶ ಆಗಿತ್ತು. ಆ ಸಂದೇಶನ ನಮ್ಮ ಮೈಸೂರಿನ ಹುಲಿ ಸ್ವಾಭಿಮಾನಿ ಹಜರತ್ ಟಿಪ್ಪು ಸುಲ್ತಾನ್ ರವರು ಆ ಕಾಲದಲ್ಲಿ ಶೋಷಿತ ಸಮುದಾಯಗಳಿಗೆ ಅವರ ಸೈನ್ಯದಲ್ಲಿ ದೀನದಲಿತರನ್ನ, ಹಿಂದುಳಿದ ವರ್ಗದವರನ್ನ ಅವರ ಸೈನ್ಯದಲ್ಲಿ ಸೇರಿಸ್ಕೊಳ್ತಾರೆ. ಇದು ಏನು ದೊಡ್ಡ ಕೆಲಸನಾ? ಆದ್ರೆ ಇದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ನನ್ನ ಜನರಿಗೆ ಆಯುಧ ಹಿಡಿಯುವ ಅವಕಾಶ ಇರ್ತಾ ಇದ್ದಿದ್ರೆ ಈ ದೇಶ ಯಾವತ್ತೂ ಕೂಡ ತನ್ನ ಸ್ವಾತಂತ್ರ್ಯ ಕಳೆದುಕೊಳ್ತಿರ್ಲಿಲ್ಲ. ಅಂದ್ರೆ ಶೋಷಿತರಿಗೆ, ಅನ್ಟಚಬಲ್ಸ್ಗೆ ಅಥವಾ ದೀನದಲಿತರಿಗೆ ಖಡ್ಗ ಹಿಡ್ಕೊಳ್ಳುವಂತಹ ಅವಕಾಶ ಇರಲಿಲ್ಲ. ಆ ಖಡ್ಗ ಹಿಡ್ಕೊಳ್ಳುವಂತಹ ಅವಕಾಶ ಕೊಟ್ಟಿದ್ದೇ ಹಜರತ್ ಟಿಪ್ಪು ಸುಲ್ತಾನ್ ರವರು. ನಿಮ್ಮ ಕೈಯಲ್ಲಿ ಖಡ್ಗ ಬಂತು, ನೀವೆಲ್ಲ ಸೈನ್ಯದಲ್ಲಿ ಸೇರಿದ್ರಿ. ಮನುಸ್ಮೃತಿಯ ಪ್ರಕಾರ ಎಲ್ಲಿ ನಿಮಗೆ ನಾಯಿ ಹಂದಿಗಿಂತ ಕೀಳಾಗಿ ನೋಡ್ತಾ ಇರುವ ಸಂದರ್ಭದಲ್ಲಿ ನೀವು ಆ ಖಡ್ಗ ಇಟ್ಕೊಂಡು ಎಲ್ಲಿ ಪ್ರಶ್ನೆ ಮಾಡ್ಬಿಡ್ತೀರಿ ಅಂತೇಳಿ ಆಗಿನ ಕಾಲದ ಮನುವಾದಿಗಳು, ಇವತ್ತಿನ ಮನುವಾದಿಗಳಿಗೂ ಕೂಡ ಭಯ ಇದೆ. ನಿಜಾಂಶ ಇಷ್ಟೇ. ಟಿಪ್ಪು ಸುಲ್ತಾನ್ ರವರ ವಿಚಾರಕ್ಕೆ ಬಂದಾಗ ಪರಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಒಂದು ಮಾತು ಹೇಳಿದ್ರು. ಮಳವಳ್ಳಿಯಲ್ಲಿ ಸರೆಂಡರ್ ಒಂದು ಲೆಟರ್ ಕೇಳ್ತಾರೆ ಲಾರ್ಡ್ ಕಾರ್ನವಾಲಿಸ್. ಅವರ ಮಾತು ಏನಿತ್ತು ಅಂದ್ರೆ, ಒಂದು ಕಡೆ ನಿಜಾಮ್, ಒಂದು ಕಡೆ ಮರಾಠ, ಮತ್ತೊಂದು ಕಡೆ ಬ್ರಿಟಿಷ್. ನೀವು ಸರೆಂಡರ್ ಆಗ್ಬಿಡ್ರಿ, ಒಂದು ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಬೇಕಾದ್ರೆ ಏನಾದ್ರೂ ಮಾಡ್ಕೊಳ್ಳೋಣ ಅಂದ್ರೆ ಹುಲಿಯ ಗರ್ಜನೆ ಏನಿತ್ತು? ಗುಲಾಮನಾಗಿ 100 ವರ್ಷ ಬಾಳುವುದಕ್ಕಿಂತ ಸ್ವಾಭಿಮಾನಿ ಹುಲಿಯಾಗಿ ಒಂದು ದಿವಸ ಬಾಳುವುದೇ ಲೇಸು ಎಂದು ಹೇಳಿದ ನಮ್ಮ ತಾತ ಮುತ್ತಾತಂದಿರ ಮೊಮ್ಮಕ್ಕಳು ನಾವು. गीदड़ की 100 साल जिंदगी से शेर की एक दिन की जिंदगी बेहतर है. ये संदेश मेरे आबा व अजदाद का संदेश था. इसी को मद्देनजर रखते हुए जब कभी इस मुल्क में दलितों पर अत्याचार, अन्याय होता गया, वो चाहे उस्मान शेख की नजर में क्यों ना हो, या फिर फातिमा शेख की नजर से क्यों ना हो, या फिर हजरत टिप्पू सुल्तान के एतबार से क्यों ना हो, या फिर एजे खान की नजर से क्यों ना हो, हमेशा हम लोग आपका साथ देते रहे हैं, आगे भी देते रहेंगे. ನಮಗೆ ಇಷ್ಟು ಅದ್ಭುತವಾದಂತಹ ಸಂದೇಶಗಳನ್ನು ಕೊಟ್ಟಂತಹ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ಹತ್ರ ನಾನು ಈ ವೇದಿಕೆಯ ಮೂಲಕ ಒಂದು ಮಾತು ಏನ್ ಕೇಳ್ಕೊಂತೀನಂದ್ರೆ, ತಮ್ಮೆಲ್ಲರ ಪರವಾಗಿ ನಮ್ಮ ಮೇಲೆ ಏನು ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇದೆಯೋ ಆ ದೌರ್ಜನ್ಯ ದಬ್ಬಾಳಿಕೆಗಳಿಗೆ ಎಲ್ಲೋ ಒಂದು ಕಡೆ ಕುತ್ಕೊಂಡು ಕಾನೂನನ್ನ ಪಾಸ್ ಮಾಡುವಂತ ಜಾಗ ಇದೆ, ಅದು ವಿಧಾನಸೌಧ. ಅಂತ ವಿಧಾನಸೌಧದಲ್ಲಿ ಟೇಬಲ್ ಗುದ್ದಿ ಮಾತಾಡುವಂತಹ ಯೋಗ್ಯತೆ ಸಾಕಷ್ಟು ನಾಯಕರಿಗಿಲ್ಲ. ದಯಮಾಡಿ ತಾವು ನಮ್ಮ ಪರವಾಗಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನೀವು ಚುನಾವಣೆಯಲ್ಲಿ ನಿಂತ್ಕೋಬೇಕು. ಈ ಶೋಷಿತರ ಧ್ವನಿಯಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಂತೀನಿ. ಸದಾ ಸಕ್ರಿಯವಾಗಿ ಎಜೆ ಖಾನ್ ನಿಮ್ ಜೊತೆಗಿರ್ತಾನೆ. ಬೀದಿ ಬೀದಿಯಲ್ಲಿ, ಮಸೀದಿಗಳಲ್ಲಿ ಮುಸಲ್ಮಾನರ ಮನೆಗೆ ಹೋಗಿ ಜ್ಞಾನ ಪ್ರಕಾಶ್ ಸ್ವಾಮಿ ಏನು ಅಂತೇಳಿ ಜ್ಞಾನ ಮೂಡಿಸುವಂತ ಕೆಲಸ ನಾವು ಮಾಡ್ತೀವಿ. ನಿಮ್ಮ ಗೆಲ್ಲಿಸಿ ನಿಮಗೆ ಒಳಗಡೆ ಕಳಿಸುವಂತ ಕೆಲಸ ನಾವು ಮಾಡಬೇಕಾಗ್ತದೆ. ಯಾಕೆ ಕೆಲಸ ಮಾಡ್ಬೇಕು ನಾವು? ಯಾವುದ್ರ ಬಗ್ಗೆ ಕೇಳ್ತೀರಿ ನೀವು? ಕುರಾನ್ ಬಗ್ಗೆ ಕೇಳ್ತೀರಾ? ಉತ್ತರ ಕೊಡ್ತಾರ ಅವರು. ಮನುಸ್ಮೃತಿ ಬಗ್ಗೆ ಕೇಳ್ತೀರಾ? ಉತ್ತರ ಕೊಡ್ತಾರೆ. ಸಂವಿಧಾನದ ಬಗ್ಗೆ ಕೇಳ್ತೀರಾ? ಉತ್ತರ ಕೊಡ್ತಾರೆ.
ನಾವು ನಿಜವಾದ ರೀತಿಯಲ್ಲಿ ತುಂಬಾ ಗರ್ವದಿಂದ ಒಂದು ಮಾತು ಹೇಳ್ಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯ ದಿನಗಳಲ್ಲಿ ಒಂದು ಮಾತು ಹೇಳಿದ್ರು. ಅದೇನಪ್ಪ ಅಂದ್ರೆ, ಹೋರಾಟದ ರಥ ಇಲ್ಲಿವರೆಗೂ ತಗೊಂಡ್ಬಂದಿದ್ದೀನಿ, ಸಾಧ್ಯವಾದ್ರೆ ಮುಂದಕ್ಕೆ ತಗೊಂಡೋಗಿ, ಆಗ್ಲಿಲ್ವಾ ಅಲ್ಲೇ ಬಿಟ್ಬಿಡಿ, ಹಿಂದಿಗೆ ತಗೊಂಡೋಗ್ಬೇಡಿ ಅಂದ್ರು. ಕೇಳಿದಿರಾ? ಇದು ಕೇಳಿದಿರಾ? ಕೈ ಎತ್ತಿ ಹೇಳಿ ಒಂದ್ ಸ್ವಲ್ಪ ಕೇಳಿರೋರು. ಇದಕ್ಕೆ ಅರ್ಥ ಏನು? ಯಾರಿಗಾದ್ರೂ ಅರ್ಥ ಗೊತ್ತಿದೆಯಾ ಸ್ನೇಹಿತರೆ? ಅದೇನಪ್ಪ ಅಂದ್ರೆ, ಹೋರಾಟದ ಮೂಲಕ ಈ ದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಏನು ಮೀಸಲಾತಿ ಆಗಲಿ ಅಥವಾ ಅವರ ಪ್ರಾತಿನಿಧ್ಯ ಆಗಲಿ ಅದನ್ನ ಕೊಡಿಸಿದ್ದೀನಿ. ಸಾಧ್ಯವಾದ್ರೆ ಮುಂದಕ್ಕೆ ತಗೊಂಡೋಗಿ ಈ ದೇಶದ ನೈಜ ಮೂಲ ನಿವಾಸಿಗಳು ಅಂದ್ರೆ ಹಿಂದುಳಿದ ವರ್ಗ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಆ ಪ್ರಾತಿನಿಧ್ಯ ಕೊಡಿಸಿ. ಕೊಡ್ಸಕ್ಕಾಗ್ಲಿಲ್ವ ಅಲ್ಲೇ ಬಿಟ್ಬಿಡಿ, ಹಿಂದಿಗೆ ತಗೊಂಡು ಹೋದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಾತಿನಿಧ್ಯನು ಕಿತ್ಕೊಂತಾರೆ ಅನ್ನೋ ಲೆಕ್ಕಾಚಾರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು. ನಾವು ಸೋತಿದ್ದೀವಿ ಎಲ್ಲೋ ಒಂದ್ ಕಡೆ. ಬಾಬಾ ಸಾಹೇಬರ ವಿಚಾರಧಾರೆಗಳನ್ನ ನಾವು ನಮ್ಮ ಜನರಿಗೆ ತೋರಿಸ್ಕೊಡ್ಲಿಕ್ಕೆ ಸೋತಿದ್ದೇವೆ. ನಮ್ಮ ದುರಂತ ಅದು. ಇಲ್ಲಿ ರಾಜಕೀಯ ಮಾಡ್ಬೇಕಾದ್ರೆ ಒಂದು ಪಕ್ಷಕ್ಕೂ ಮುಸಲ್ಮಾನರು ಬೇಕು, ಮತ್ತೊಂದು ಪಕ್ಷಕ್ಕೂ ಮುಸಲ್ಮಾನರು ಬೇಕು. ಒಬ್ರು ನಮಗೆ ಹೊಡಿತಾರೆ, ಇನ್ನೊಬ್ರು ನಮಗೆ ಕಣ್ಣು ಒರೆಸ್ತಾರೆ. ಇದು ನೀವು ಬಹುಶಃ ಅರ್ಥ ಮಾಡ್ಕೊಂಡಿರ್ಬೇಕು. ಬಾಷುಮಿಯಾ ಅಂತವರು ಏನು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ, ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಗೊತ್ತಾಗ್ತಾ ಇದೆ ಜನರಿಗೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ ಅಂತೇಳಿ. ಇಲ್ಲಿ ಎಷ್ಟು ಜನ ನೋಡ್ತವ್ರೋ ಅದಕ್ಕಿಂತ ಜಾಸ್ತಿ ಜನ ಜ್ಞಾನಪ್ರಕಾಶ್ ಸ್ವಾಮೀಜಿರವರ ಫಾಲೋವರ್ಸ್ ಇದ್ದಾರೆ, ಸಿದ್ದಬಸವ ಕಬೀರ ಸ್ವಾಮಿರವರ ಫಾಲೋವರ್ಸ್ ಇದ್ದಾರೆ, ಮೊಹಸಿನ್ ಖಾನ್ ರವರ ಫಾಲೋವರ್ಸ್ ಇದ್ದಾರೆ. ನಿಮ್ಮ ಕಾರ್ಯಕ್ರಮ ಮಹಾರಾಷ್ಟ್ರದಲ್ಲಿ ನೋಡ್ತವ್ರೆ ಜನ. ಹೆಚ್ಚು ಕಡಿಮೆ ಎಲ್ಲೋ ಒಂದು ಕಡೆ AJ ಖಾನ್ ಅಂತವರ ಫಾಲೋವರ್ಸು ಕೂಡ ಇದ್ದಾರೆ, ವಿರೋಧ ಮಾಡೋರು ಕೂಡ ಇದ್ದಾರೆ. ವಿರೋಧ ಮಾಡೋರು ಏನ್ ಮಾಡ್ತಾರಂದ್ರೆ, ಪಾಪ ಇದು ಯಾವ್ದೋ ಪರಿವಾರದಲ್ಲಿ ಕೆಲಸ ಮಾಡ್ತವ್ರೆ ನಮ್ಮವ್ರೆ. ಆ ಸಂಘ ಪರಿವಾರದಲ್ಲಿ ಕೆಲಸ ಮಾಡೋರು ಏನ್ ಮಾಡ್ತಾರಂದ್ರೆ, ಇವನ್ ಏನ್ ತಪ್ಪು ಮಾಡ್ತಾನೋ, ಇವನ್ ಏನ್ ತಪ್ಪು ಮಾತಾಡ್ತಾನೋ ಅದನ್ನ ಹಿಡಿಯೋಣ ಅಂತೇಳಿ ಭಾಷಣ ಕೇಳ್ತಾರೆ. ಪಾಪ ಅವ್ರಿಗೆ ಅರ್ಥ ಆಗ್ಬೇಕು. ಇವತ್ತು ಈ ಸಾಮಾಜಿಕ ಜಾಲತಾಣದ ಮೂಲಕ ಅವ್ರ ಹತ್ರ ಕೇಳ್ತಾ ಇದ್ದೀನಿ, ನೀವು ಯಾವ ಪರಿವಾರದಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಆ ಪರಿವಾರದ ಹೆಸರು ಹೇಳ್ಬೇಕಾದ್ರೆ ನಾಚಿಕೆ ಆಗ್ತದೆ. ಯಾಕಂದ್ರೆ ಈ ದೇಶದ ಬಾವುಟ ಅವರ ಕಚೇರಿ ಮೇಲೆ ಹಾರಿಸದೇ ಇರೋಂಥವ್ರ ಹೆಸರನ್ನ ನಾವೇ ಕೇಳಬೇಕು. ನೀವು ಯಾವ ಪರಿವಾರದಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಆ ಪರಿವಾರದವರು ನಿಮ್ಮ ಸಮುದಾಯಕ್ಕೆ ಅಂದ್ರೆ ಹಿಂದುಳಿದ ವರ್ಗದಲ್ಲಿ ಸುಮಾರು 6,000 ಜಾತಿಗಳಿವೆ. ಆ 6,000 ಜಾತಿಗಳಲ್ಲಿ ಇರ್ತಕ್ಕಂಥ ಜನರಿಗೆ ನೀವು ನಿಮ್ಮ ಸಮುದಾಯದಲ್ಲಿ ಎಷ್ಟು ಜನ IAS IPS ಇದ್ದಾರೆ ಅಂತೇಳಿ ನೀವು ಪ್ರಶ್ನೆ ಮಾಡ್ರಿ, ಅಲ್ಲಿ ನಿಮಗೆ ಗೊತ್ತಾಗ್ತದೆ. ನೀವು ಯಾವಾಗ ಪ್ರಶ್ನೆ ಮಾಡ್ತೀರೋ ಆವಾಗ ಒಂದು ಸ್ಟೇಟ್ಮೆಂಟ್ ಇದೆ. ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಹೇಳ್ಬೋದಾ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ಆದ್ರೆ ಪ್ರಾತಿನಿಧ್ಯ ಕೊಡುವ ಸಂದರ್ಭದಲ್ಲಿ ಅದಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ದೇಶದಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಜಗಳಗಳಾದಾಗ, ಕೋಮು ಗಲಭೆಗಳಾದಾಗ ನನ್ನ ಜನ ಹಿಂದೂಗಳಾಗ್ತಾರೆ. ಅವರಿಗೆ ಅಧಿಕಾರ ಕೊಡುವ ಸಂದರ್ಭದಲ್ಲಿ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದವರಾಗ್ತಾರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಳವಳಿಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಏನು, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಫೂಲೆ ಮೂವ್ಮೆಂಟ್ ಅಂತೇಳಿ. ಫೂಲೆ ಅಂದ್ರೆ ಹೂಗಾರ್ ಸಮಾಜ, ಅದು ಹಿಂದುಳಿದ ವರ್ಗದ ಒಬ್ಬ ಮಹಾನ್ ನಾಯಕ ಈ ಚಳವಳಿಯನ್ನ ಶುರು ಮಾಡಿದ್ದು. ಆದ್ರೆ ದುರಂತ ಇವತ್ತು ಹಿಂದುಳಿದ ವರ್ಗ ಆ ಚಳವಳಿಯಿಂದ ದೂರ ಇದೆ. ನಾವು ಆ ನಮ್ಮ ರಕ್ತ ಸಹೋದರರನ್ನ, ಬಾಬಾ ಸಾಹೇಬರ ವಿಚಾರಧಾರೆಗಳನ್ನ, ಟಿಪ್ಪು ಸುಲ್ತಾನ್ ರವರ ವಿಚಾರಧಾರೆಗಳನ್ನ ಅವ್ರಿಗೆ ಅರ್ಥ ಮಾಡಿಸಿ ಅವ್ರಿಗೆ ಕರ್ಕೋಬೇಕಾಗ್ತದೆ. ಅದನ್ನೇ ನಿಜವಾದ ರೀತಿಯಲ್ಲಿ ಚಳವಳಿ. ನಾವು ಈ ದೇಶಕ್ಕೆ ಸಂವಿಧಾನ ಬೇಕಾದಾಗ ನಮ್ಮ ತಾತ ಮುತ್ತಾತಂದಿರು ಎಷ್ಟು ಕಷ್ಟ ಬಿದ್ದು ಈ ದೇಶದ ಸಂವಿಧಾನವನ್ನ ಕೊಟ್ಟಿದ್ದಾರೆ, ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ನೀವು ಕೇಳಿರ್ಬೋದು, ಎಲ್ಲೋ ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಬರ್ತದೆ. ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವೈದಿಕ ಕಾಲದಿಂದ ಇತ್ತು ಅಂತೇಳಿ ಹೇಳಿದ್ರು. ಇದೇನಿದೆ ಯಾರಿಗೂ ಗೊತ್ತಿಲ್ವಾ? ಇತಿಹಾಸ ಗೊತ್ತಿಲ್ವಾ ಯಾರಿಗೂ? ಆ ವೈದಿಕ ಕಾಲದಲ್ಲಿ ನಮ್ಮ ಹತ್ರ ಪ್ರಜಾಪ್ರಭುತ್ವ ಇತ್ತು ಅಂದ್ರು. ಅದನ್ನ ನಾವು ಚೆಕ್ ಮಾಡಿ ನೋಡಿದ್ರೆ ಆವಾಗೆಲ್ಲ ಇದ್ದಿದ್ದು ಅದು ಜಂಬೂ ದ್ವೀಪ ಇದ್ದಾಗ ಇದ್ದಿದ್ದು ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಸಂವಿಧಾನ ಕೊಡುವ ಸಂದರ್ಭದಲ್ಲಿ ಹೇಳ್ತಾರೆ, ಐ ಹ್ಯಾವ್ ಟೇಕನ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಬುದ್ಧ ಇನ್ ದಿಸ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ. ಸೊ ಆ ಬುದ್ಧನ ಮಾರ್ಗದರ್ಶನದ ಪ್ರಕಾರ ಈ ದೇಶ
ನಿಜವಾದ ರೀತಿಯಲ್ಲಿ ಸಮಾಜನೇ ಒಂದು ಸಮಾಜ ಕಟ್ಟಬೇಕಾದ್ರೆ ಎಲ್ಲರೂ ಕೂಡ ಅದರ ಜೊತೆಯಲ್ಲಿ ಸೇರಿ ಕೆಲಸ ಮಾಡಬೇಕಾಗ್ತದೆ. ಮುಖ್ಯವಾಗಿ ಇದರಲ್ಲಿ ಟಿಪ್ಪು ಸುಲ್ತಾನ್ ರವರು ಯಾಕೆ ಇಷ್ಟೊಂದು ಶ್ರಮ ಪಟ್ಟು ಕೆಲಸ ಮಾಡ್ತಾರೆ, ಯಾಕೆ ಸರೆಂಡರ್ ಆಗಲ್ಲ ಅಂದ್ರೆ, ನೋಡಿ ಮುಸಲ್ಮಾನರಿಗೆ ಎಲ್ಲೋ ಒಂದು ಕಡೆ ಸೃಷ್ಟಿಕರ್ತನ ಭಯ ಇದೆ. समझ में आ रही है कन्नड़ा? जरा तुम्हें रिएक्ट कर दो, मुझे समझ में आता. नहीं उर्दू में बोलना, नहीं कन्नड़ा में बोलना. कैसा कन्नड़ा में बोले तो दूसरों को भी समझ में आ जाएगा. ಯಾಕೆ ಟಿಪ್ಪು ಸುಲ್ತಾನ್ ರವರು ಅಷ್ಟೊಂದು ವಿರೋಧ ಕಟ್ಕೊಂಡು ಕೆಲಸ ಮಾಡ್ತಾರೆ ಅಂದ್ರೆ ಶೋಷಿತರ ಪರವಾಗಿ? ಅದು ಯಾಕೆ ಅಂದ್ರೆ ಕುರಾನಿನ ಒಂದು ಶ್ಲೋಕ ಇದೆ, ಕುಂತುಂ ಖೈರುಲ್ ಉಮ್ಮಾ ಉಖ್ರಿಜತ್ ಲಿನ್ನಾಸ್. ನೀವು ತುಂಬಾ ಅತಿ ಉತ್ತಮವಾದಂತಹ ಜನರು, ನೀವು ಬಡವರ ಪರವಾಗಿ, ಶೋಷಿತರ ಪರವಾಗಿ ಅಥವಾ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇರತಕ್ಕಂಥ ಜನರನ್ನ ಆ ಕೆಟ್ಟ ದಾರಿಯಿಂದ ನಿಲ್ಲಿಸಿ ಒಳ್ಳೆ ದಾರಿಗೆ ಕರ್ಕೊಂಡ್ ಬರುವಂತಹ ಜನ ಅಂತೇಳಿ ಕುರಾನ್ ನಮಗೆ ಹೇಳ್ಕೊಡ್ತದೆ. ಹಾಗಾಗಿ ಟಿಪ್ಪು ಸುಲ್ತಾನ್ ಆಗ್ಲಿ ಅಥವಾ ಇವತ್ತಿನ ಯಾವುದೋ ಖಾನ್, ಸೈಯದ್, ಪಠಾನ್ ಯಾರಾದ್ರೂ ಆಗ್ಲಿ, ಅವ್ರು ಎಲ್ಲರೂ ಕೂಡ ಯಾಕೆ ಕೆಲಸ ಮಾಡ್ತಾರಂದ್ರೆ ಎಲ್ಲೋ ಒಂದು ಕಡೆ ಸೃಷ್ಟಿಕರ್ತನ ಭಯ ಇದೆ. ಅದ್ರ ಜೊತೆಲಿ ಕೆಲವು ಜನ ಪ್ರಶ್ನೆನೂ ಕೂಡ ಕೇಳ್ತಾರೆ, ನಿಮಗೆ ಸಂವಿಧಾನ ಮುಖ್ಯನಾ ಅಥವಾ ನಿಮ್ಮ ಧರ್ಮದ ಗ್ರಂಥ ಮುಖ್ಯನಾ ಅಂತ. ಇದಕ್ಕೂ ಕೂಡ ನೀವು ಉತ್ತರ ನೋಡ್ಕೋಬೇಕು. ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ, ಆ ಸಂವಿಧಾನ ನಿಮ್ಮ ಹತ್ರ ಮೊಬೈಲ್ ಇದೆ, ಚೆಕ್ ಮಾಡಿ ನೋಡ್ಕೊಳ್ಳಿ. ಗೂಗಲ್ ಅಲ್ಲಿ ಹಾಕಿ ಕಾನ್ಸ್ಟಿಟ್ಯೂಷನ್ ಆಫ್ ಮದೀನಾ ಅಂತ ಟೈಪ್ ಮಾಡಿದ್ರೆ, ಆ ಕಾಲದಲ್ಲಿ ಪ್ರವಾದಿ ಮೊಹಮ್ಮದ್ ರವರು ಮದೀನಾ ಶಿಫ್ಟ್ ಆದಾಗ ಕಾನ್ಸ್ಟಿಟ್ಯೂಷನ್ ಆಫ್ ಮದೀನಾ ಅಂತ ಬರ್ಸಿದ್ದಾರೆ. ಅದಕ್ಕೆ ಅರಬಿಕಲ್ ಹೆಸರು ಮೀಸಾಖೆ ಮದೀನಾ ಅಂತ. ಆ ಮೀಸಾಖೆ ಮದೀನಾದಲ್ಲಿ ಆಶ್ಚರ್ಯ ಅನ್ಸುತ್ತೆ, ಎಲ್ಲೋ ಒಂದು ಕಡೆ ಮುಸಲ್ಮಾನರು ಏನ್ ಹೇಳ್ತಾರೆ, ಧರ್ಮದ ಸ್ವಾತಂತ್ರ್ಯ ಇದೆ, ಯಾರಿಗೆ ಯಾವ ಧರ್ಮ ಬೇಕು ಆ ಧರ್ಮ ನೀನು ಒಪ್ಕೋಬಹುದು ಅಂತಕ್ಕಂಥದ್ದು ನಮಗೆ ಕುರಾನಲ್ಲೂ ಕೂಡ ಹೇಳ್ಕೊಟ್ಟಿದೆ. ಆದ್ರೆ ಕುರಾನ್ ಮತ್ತೊಂದು ಸ್ಪಷ್ಟನೆ ಕೊಡ್ತದೆ, ಏನು, ನೀನು ಏಕದೇವ ಆರಾಧನೆ ಬಿಟ್ಟು ಬಹುದೇವ ಆರಾಧನೆ ಮಾಡು ಅಂತೇಳಿ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ವಿರೋಧ ಮಾಡುವಂತ. ಅದನ್ನ ಮಾಡ್ಲಿಕ್ಕೆ ನನ್ನ ಸಂವಿಧಾನ ಅವಕಾಶ ಕೊಡ್ತದಲ್ಲ, ನಿನಗೆ ಯಾವ ಧರ್ಮ ಬೇಕು ಅದನ್ನ ಪಾಲಿಸು ಅಂತೇಳಿ ನನಗೆ ನಮ್ಮ ಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೈಟ್ ಕೊಟ್ಟಾಗ ನನಗೆ ಈ ದೇಶದ ಸಂವಿಧಾನ ತಾನೇ ಕಾಪಾಡ್ತದೆ. ನಾವು ಪ್ರೈಮಲ್ ಓದ್ತಾಗ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ, ಫಯಾಜ್ ಅವ್ರಿಗಾಗ್ಲಿ ಮತ್ತೆ ಬಾಷುಮಿಯಾ ಅವ್ರಿಗಾಗ್ಲಿ, ನೆಕ್ಸ್ಟ್ ಬಾರಿ ಕಾರ್ಯಕ್ರಮ ಮಾಡಿದಾಗ ನಾವು ಕಾರ್ಯಕ್ರಮ ಶುರು ಮಾಡುವ ಸಂದರ್ಭದಲ್ಲಿ ಸಂವಿಧಾನದ ಪೀಠಿಕೆ ಓದಿಸ್ಬಿಟ್ಟು ಅದು ಕಾರ್ಯಕ್ರಮ ಶುರು ಮಾಡೋಣ. ಯಾಕೆ ಮಾಡಬೇಕು ಅಂದ್ರೆ, ವಿ ದ ಪೀಪಲ್ ಆಫ್ ಇಂಡಿಯಾ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಆಮೇಲೆ ಕೆಳಗಡೆ ಬರ್ತಾ ಇದ್ರೆ, ಟು ಪ್ರಾಕ್ಟೀಸ್ ದ ರಿಲಿಜನ್ ವಿಚ್ ಎವರ್ ಯು ವಾಂಟ್, ಟು ಪ್ರೀಚ್ ದ ರಿಲಿಜನ್ ವಿಚ್ ಎವರ್ ಯು ವಾಂಟ್. ನಿನ್ನ ಧರ್ಮದ ಬೋಧನೆ ಮತ್ತೊಬ್ಬರಿಗೆ ಹೇಳಲಿಕ್ಕೂ ಕೂಡ ಈ ಸಂವಿಧಾನ ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ ಇವತ್ತು ನಮಾಜು ಕೂಡ ಮಾಡ್ತೀವಿ ನಾವು. ಹೊರಗಡೆ ಮಸೀದಿ ತುಂಬಿಕೊಂಡಿದ್ರೆ ಈದ್ ಸಂದರ್ಭದಲ್ಲಿ ರೋಡಲ್ಲೂ ಕೂಡ ಬಂದು ನಮಾಜ್ ಮಾಡ್ತೀವಿ. ಅದಕ್ಕೆ ನಮಗೆ ಈ ಸಂವಿಧಾನ ಅವಕಾಶ ಮಾಡಿಕೊಡ್ತದೆ. ಎಲ್ಲಿ ನಮಗೆ ಸಂವಿಧಾನ ರಕ್ಷಣೆ ಕೊಡ್ತದೋ ಅಂತ ಸಂದರ್ಭದಲ್ಲಿ ರಾಜಕೀಯ ಮಾಡಲಿಕ್ಕೆ ಹೊರಗಡೆ ಬಂದು, ನಿನ್ನೆ ಮೊನ್ನೆ ಯಾರು ಟಿಪ್ಪು ಸುಲ್ತಾನ್ ಪೇಟ ಹಾಕೊಂಡಿದ್ರು ಅವರೇ ಇವತ್ತು ಟಿಪ್ಪು ಸುಲ್ತಾನ್ ಜಯಂತಿಯನ್ನ ವಿರೋಧ ಮಾಡ್ತಾರೆ. ಹೆಸರು ಹೇಳ, ಒಂದ್ ಸ್ವಲ್ಪ ಧಿಕ್ಕರಗಳು ಕೂಗ್ಬೇಕು ನೀವು ಹೆಸರು ಹೇಳಿದ್ರೆ. ಒಂದು ಜಗದೀಶ್ ಶೆಟ್ಟರ್ ಕೇಳಿದ್ರಲ್ಲ, ಒಂದು ಆರ್ ಅಶೋಕ್, ಒಂದು ಯಡಿಯೂರಪ್ಪ, ಇಂಥ ಜನರಿಗೆ ಹೆಸರು ತಗೊಳಕ್ಕೂ ನಾಚಿಕೆ ಆಗ್ತದೆ. ಯಾಕೆ ನಾಚಿಕೆ ಆಗ್ತದೆ ಅಂದ್ರೆ, ಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಟಿಪ್ಪು ಸುಲ್ತಾನ್ ರವರು ಜನರಿಗಾಗಿ, ಜನಕ್ಕೋಸ್ಕರ ತಮ್ಮ ಮಕ್ಕಳನ್ನ ಒತ್ತೆ ಇಡ್ತಾರೆ, ಇವ್ರ ಮಕ್ಕಳಿಗೋಸ್ಕರ ನಮ್ಮ ದೇಶನೇ ಒತ್ತೆ ಇಟ್ಬಿಡ್ತಾವ್ರೆ. ನೋಡ್ರಿ, ನಮಗೆ ನಮ್ಮ ಸಂವಿಧಾನದಲ್ಲಿ ಎಲ್ಲೋ ಒಂದ್ ಕಡೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಇತ್ತು. ಅದನ್ನ ಯಾವ ರೀತಿ ಕಿತ್ಕೊಳ್ತಾ ಇದಾರೆ ಗೊತ್ತಾ ನಿಮ್ಗೆ? ಇವತ್ತು ಸಾಕಷ್ಟು ಜನ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದಾರೆ. ಸ್ವಲ್ಪ ನೀವು ಕೂಡ ಅರ್ಥ ಮಾಡ್ಕೋಬೇಕು. ಹಿಂದುಳಿದ ವರ್ಗದವರಾಗಿರ್ತೀರಿ, ನಿಮಗೂ ಮೀಸಲಾತಿ ಇದೆ. ನಿಮ್ಮ ಮೀಸಲಾತಿ ಕಿತ್ಕೊಳ್ಳಿಕ್ಕೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವರು ಎಲ್ಲದಕ್ಕೂ ಕೂಡ ಪ್ರೈವೇಟೈಸೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲೆಕ್ಟ್ರಿಸಿಟಿ ಬೋರ್ಡ್ ಪ್ರೈವೇಟ್, KSRTC ಪ್ರೈವೇಟ್, ಎಲ್ಲ ಕಡೆ ಪ್ರೈವೇಟ್ ಮಾಡ್ಕೊಂಡು, ಪ್ರೈವೇಟೈಸೇಷನ್ ಅಲ್ಲಿ ನಿಮಗೆ ಮೀಸಲಾತಿ ಎಲ್ಲಿ ಸಿಗ್ತದೆ? ಪ್ರಶ್ನೆ ಕೇಳಕ್ ಅಂದ್ರೆ ಉತ್ತರ ರೆಡಿಮೇಡ್ ಇದೆ. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಲ್ವಾ? ಇವತ್ತಿನ ಕುರುಬ ಸಮಾಜದವ್ರು ನೋಡಿ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಎಲ್ಲಿ ನಿಂತಿದ್ದಾರೆ ಅವರು. ಅಷ್ಟೇ ಅಲ್ಲ, ಹಿಂದುಳಿದ ವರ್ಗದ ಜನಸಂಖ್ಯೆಯ ಪಟ್ಟಿ
ಎಷ್ಟು ಜನಸಂಖ್ಯೆ ಹಿಂದುಳಿದ ವರ್ಗದವರು ಈ ರಾಜ್ಯದಲ್ಲಿ ಇದ್ದಾರೆ ಅಂತೇಳಿ ಸರ್ಕಾರದ ಹತ್ರ ಲೆಕ್ಕಾಚಾರ ಇಲ್ಲ. ಸಂವಿಧಾನ ಹೇಳುತ್ತೆ ಯಾವ ಸಮುದಾಯ ಎಷ್ಟು ಪಾಪ್ಯುಲೇಷನ್ ಇದೆ ಅವ್ರಿಗಷ್ಟು ಪ್ರಾತಿನಿಧ್ಯ ಕೊಡಿ ಅಂತ. ಇದುವರೆಗೂ ಒಕ್ಕಲಿಗ ಸಮುದಾಯದ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಸರ್ಕಾರದ ಪಟ್ಟಿ ಇಲ್ಲ. ಕುರುಬ ಸಮಾಜದ ಎಷ್ಟು ಪಾಪ್ಯುಲೇಷನ್ ಇದೆ ಅಂತಕ್ಕಂಥದ್ದು ಕಾಸ್ಟ್ ಸೆನ್ಸಸ್ ಆಗಲಿಲ್ಲ. ಆ ಕಾಸ್ಟ್ ಸೆನ್ಸಸ್ ಆಗಿರ್ತಕ್ಕಂಥದ್ದು ಯಾವಾಗ ಗೊತ್ತಾ? ಬ್ರಿಟಿಷ್ ಅವರ ಆಡಳಿತದ ಸಂದರ್ಭದಲ್ಲಿ. ಸೈಮನ್ ಗೋಬ್ಯಾಕ್ ಅಂತೇಳಿ ಏನೋ ನೀವು ಕಮಿಷನ್ ಓದಿದ್ರಲ್ಲ, ಸೈಮನ್ ಗೋಬ್ಯಾಕ್, ಆ ಸೈಮನ್ ಕಮಿಷನ್ ಸಂದರ್ಭದಲ್ಲಿ ಆ ಕಾಸ್ಟ್ ಸೆನ್ಸಸ್ ಅನ್ನ ಆಗಿರುವಂಥದ್ದು. ಈ ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆಗಳಾದಾಗ ಈ ದೇಶಕ್ಕೆ ಒಬ್ಬ ಪ್ರಧಾನಿ ಕೊಡ್ತಾರೆ, ಅದು ಹಿಂದುಳಿದ ವರ್ಗದವರು, ನಮ್ಮ ಪರವಾಗಿ ಕಾಳಜಿ ಇಲ್ಲದೆ ಇರುವಂತ ಮಾತು. ಈ ದೇಶದ ಒಬ್ಬ ಹೋಮ್ ಮಿನಿಸ್ಟರ್ ಆಗಿರ್ತಾನೆ ಮೈನಾರಿಟಿ. ಈ ದೇಶಕ್ಕೆ ಒಬ್ರು ಪ್ರೆಸಿಡೆಂಟ್ ಆಗಿರ್ತಾರೆ ನಮ್ಮದೇ ಸಮುದಾಯದ ಪರಿಶಿಷ್ಟ ಜಾತಿಯವರು. ನಮ್ಮವರನ್ನ ಮುಂದೆ ಇಟ್ಕೊಂಡು ನಮ್ಮ ಮೇಲೆ ಆಗುವಂತಹ ದೌರ್ಜನ್ಯಗಳಿಗೆ, ದಬ್ಬಾಳಿಕೆಗಳಿಗೆ ಎಲ್ಲೋ ಒಂದು ಕಡೆ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆಕ್ಟ್ ಅಂತಕ್ಕಂಥದ್ದಿದೆ. ಆ ಆಕ್ಟಿನ ಪ್ರಕಾರ ಚುನಾಯಿತ ಪ್ರತಿನಿಧಿ ಆಗ್ತಾನೆ ಅವನು. ಸೊ ಪೀಪಲ್ ಜನರನ್ನ ರಿಪ್ರೆಸೆಂಟ್ ಮಾಡುವಂತ ಕೆಲಸ ಮಾಡಬೇಕು, ಪಕ್ಷಗಳನ್ನ ರಿಪ್ರೆಸೆಂಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗ ಅವರು ನಮ್ಮನ್ನ ರಿಪ್ರೆಸೆಂಟ್ ಮಾಡುವಂತ ಕೆಲಸ ಮಾಡಲ್ವೋ ಅಂತವ್ರನ್ನ ನಾವು ಚೀಮರಿ ಹಾಕಿ ಮುಂದಿನ ಚುನಾವಣೆಯಲ್ಲಿ ಮನೆಯಲ್ಲಿ ಕುಣಿಸ್ಬೇಕು. ಸಾಧ್ಯನಾ? ಸಾಧ್ಯ ಆಗುತ್ತೆ ತಾನೆ? ಕೊನೆಯದಾಗಿ ಟಿಪ್ಪು ಸುಲ್ತಾನ್ ರವರ ಒಂದು ಕೊನೆಯ ಸಂದೇಶ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಅದೇನಪ್ಪ ಅಂದ್ರೆ, ಟಿಪ್ಪು ಸುಲ್ತಾನ್ ರವರು ಹುತಾತ್ಮರಾದಾಗ ಅವ್ರ ಕೈಯಲ್ಲಿ ಖಡ್ಗ ಇತ್ತು. ಅದು ಕೂಡ ಸ್ವಾಮೀಜಿ ನಮಗೆ ತಿಳಿಸ್ಕೊಡ್ರು, ನಮ್ಮ ಗುರುಗಳು. ಅದನ್ನ ಏನಪ್ಪಾ ಅಂದ್ರೆ ಅರ್ಥ ಅಂದ್ರೆ ಕಣ್ಣು ಓಪನ್ ಇರ್ತದೆ, ಅವ್ರ ಕಣ್ಣು ಕ್ಲೋಸ್ ಮಾಡಿರಲ್ಲ ಹುತಾತ್ಮರಾದ ನಂತರನು. ಅದಕ್ಕೆ ನಮ್ಮ ಗುರುಗಳು ಏನ್ ಹೇಳ್ಕೊಡ್ತಾ ಇದ್ರು ನಮಗೆ, ನಾವು ಎಲ್ಲಿ ಪಾಠ ಕಲ್ತಿದ್ವಿ ಅಲ್ಲಿ ಹೇಳ್ಕೊಡ್ತಾ ಇದ್ರು. ನಾನು ಸತ್ರು ಸರಿ ನನ್ನ ಅಧಿಕಾರ ಬಿಟ್ಕೊಡಲ್ಲ ಅನ್ನೋದಕ್ಕೆ ಒಂದು ಸಂದೇಶ. ಅದು ಅರ್ಥ ಆಯ್ತಾ? ಅದರ ಜೊತೆಯಲ್ಲಿ ಕಣ್ಣು ಓಪನ್ ಇದೆ ಅಂದ್ರೆ ನಾನು ಜಾಗೃತರಾಗಿರ್ತೀನಿ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ನಮ್ಮ ಸ್ವಾಮಿಗಳಿಗೆ ಇನ್ನೊಂದ್ಸತಿ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಯಾವ್ದಾದ್ರು ಒಂದು ಕ್ಷೇತ್ರ ಆಯ್ಕೆ ಮಾಡಿ ಹೇಳಿದ್ರೆ ಸಕ್ರಿಯವಾಗಿ ನಿಮ್ ಜೊತೆಗೆ ನಿಂತ್ಕೊಂಡು ನಾವು ಕೆಲಸ ಮಾಡ್ತೀವಿ. ನೀವು ನಮ್ಮ ಶೋಷಿತರ ಧ್ವನಿಯಾಗಿ ಕೆಲಸ ಮಾಡ್ತೀರಿ ಅಂತಕ್ಕಂಥದ್ದು ನಮಗೆ ವಿಶ್ವಾಸ. ಸೊ ಕಣ್ಣು ಓಪನ್ ಆಗಿದ್ರು ಕೂಡ ಜಾಗೃತರಾಗಿರ್ತೀವಿ. ಯಾರು ನಮ್ಮ ಪರವಾಗಿರ್ತಾರೋ, ಯಾರು ನಮ್ಮ ಅಗೇನ್ಸ್ಟ್ ಅಲ್ಲಿ ಇರ್ತಕ್ಕಂತಾರೆ, ಅದನ್ನ ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ಕೊನೆಯದಾಗಿ ಅಲ್ಲಮ್ಮ ಇಕ್ಬಾಲ್ ರವರ ಒಂದು ಅಶಾರ್ ಹೇಳಿ, ಮೊಹಸಿನ್ ಸಾಬ್ आखिर में उर्दू में 4 लाइन बोल लेता हूं मैं, आपको समझ में आने के लिए. तस्कीन न मिले जिससे, तस्कीन मालूम सुकून, तस्कीन न मिले जिससे वो राज बदल डालो. जो राज ना रख सके वो हमराज बदल डालो. दुश्मन के इरादे को है अगर नाकाम करना, तुम खेल वही खेलो, अंदाज बदल डालो. मुझे यहां पर बात करने के लिए आप तमाम ने इतनी देर तक सुना, मैं आप तमाम का शुक्रगुजार हूं. और इस प्रोग्राम के माध्यम से मैं एक और दरख्वास्त आपसे करता हूं कि जब कभी भी SC ST OBC या किसी दबे कुचले लोगों की किसी भी प्रोग्राम में हो या फिर उनकी त्योहार में हो, मैं समझता हूं मुसलमानों को उनके साथ खड़े होना हमारे मजहब का एक बहुत बड़ा संदेश है. और आगे आप तमाम लोग जब कभी भी मेरी जरूरत पड़ेगी मुझे याद करेंगे इंशाअल्लाह. मुझे बात करने का मौका दिया, मैं मेरी बात को खत्म करते हुए जय भीम, जय टिप्पू सुल्तान. एक आखिर मर्तबा हजरत टिप्पू सुल्तान के जिंदाबाद बोल सकती ना? बोल सकते हैं? हाथ उठा के बोले, जरा असर करेगा. क्या है, आज हमें विधानसभा में नहीं मगर हमारी आवाज विधानसभा तक तो जा सकती है. जा सकते हैं? बोलो बाबा साहब अम्बेडकर जिंदाबाद. आप जरा जोर से बोलो, बाद में खाना खा लेंगे. बाबा साहब अम्बेडकर जिंदाबाद, हजरत टिप्पू जिंदाबाद, हजरत टिप्पू जिंदाबाद. जय भीम, जय संविधान. ಈಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಈ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದ ಆಯೋಜಕರಾಗಿ ಬಹುಶಃ ನೂರಾರು ಕಾರ್ಯಕರ್ತರಿಗೆ ಇವತ್ತು ಬೆನ್ನೆಲುಬಾಗಿ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡ್ಲಿಕ್ಕೆ ಕಾರಣೀಭೂತರಾದಂತಹ ಭಾಷುಮಿಯ ನಾಯ್ಕೋಡಿ ಅಣ್ಣನವರಿಗೆ ಕಾರ್ಯಕ್ರಮದ ವೇದಿಕೆ ಮೇಲಿನ ಗಣ್ಯರಿಂದ ಸನ್ಮಾನಿಸುವಂತ ಸಂದರ್ಭ. ದಯಮಾಡಿ ಆ ಸನ್ಮಾನವನ್ನ ಭಾಷುಮಿ ಅಣ್ಣ ನಾಯ್ಕೋಡಿ ಅವರು ಸ್ವೀಕರಿಸಬೇಕು.
ಪೂಜ್ಯರಾದಂತಹ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಮತ್ತು ವೇದಿಕೆ ಮೇಲಿನ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರನ್ನ ಸನ್ಮಾನಿಸಬೇಕು ಅಂತ ವಿನಂತಿಸ್ಕೊಳ್ತೇವೆ. ನಂತರದಲ್ಲಿ ಪೂಜ್ಯರು ಮಾತನಾಡ್ತಾರೆ. ದಯಮಾಡಿ ಈ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ವಿವಿಧ ತಾಲೂಕು ಹಳ್ಳಿಗಳಿಂದ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಲಿಕ್ಕೆ ಅನೇಕ ಗಣ್ಯರನ್ನ ಆಹ್ವಾನಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಳ್ಳಲಿಕ್ಕೆ ಕಾರಣೀಭೂತರಾದಂತಹ ಭಾಷ್ಮೇಯ ಅಣ್ಣ ನಾಯ್ಕೋಡಿ ಅವರಿಗೆ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಮತ್ತು ವೇದಿಕೆ ಮೇಲಿನ ಎಲ್ಲ ಗೌರವಾನ್ವಿತ ಗಣ್ಯರು ಈ ಒಂದು ಸನ್ಮಾನ ಸಮಾರಂಭದಲ್ಲಿ ಭಾಗಿಯಾಗಬೇಕು. ದಯವಿಟ್ಟು ಚಪ್ಪಾಳೆ ಮುಖಾಂತರ ಈ ಒಂದು ಸನ್ಮಾನ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಯಾಕಂದ್ರೆ ಸುಲಭದ ಮಾತಲ್ಲ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ಸುಲಭದಲ್ಲ. ಹಾಗಾಗಿ ಅವರ ಜೊತೆಯಲ್ಲಿ ಕೈ ಜೋಡಿಸಿದಂತ ನೂರಾರು ಕಾರ್ಯಕರ್ತರು, ಎಲ್ಲ ಈ ಸಮಿತಿಯ ಸರ್ವ ಸದಸ್ಯರಿಗೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇವೆ.